ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಜ್ಜ ಕನ್ನಡತಿ. ಯಾರು ತಪ್ಪಾಗಿ ತಿಳ್ಕೊಬೇಡಿ. ಕಿಚನಲ್ಲಿದ್ದ ಬಾಲ್ಕನಿಯನ್ನು ಓಪನ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಹಿಂದ್ಗಡೆ ಇರೋಂಥ ಬಾಗಿಲು ತೆಗಿಬೇಕು. ಯಾಕಂದರೆ ಆ ಲಕ್ಷ್ಮಿ ಕಾಯ್ತಾ ಇರ್ತಾಳೆ ಒಳಗಡೆ ಬರೋಕ್ಕೆ. ಆದ್ದರಿಂದ ಹಿಂದೆ ಬಾಗಿಲು ತೆಗೆದ ನಂತರ ಸ್ವಲ್ಪ ಹೊತ್ತಾದಮೇಲೆ ಮುಂದೆ ಬಾಗಿಲು ತೆಗಿಬೇಕು. ಇದು ಪದ್ಧತಿ. ನಾನು ಇಲ್ಲಿ ಬೆಳಗ್ಗೆ ಎದ್ದು ಕಸ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಚ್ಛ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ರೂಮೆಲ್ಲ ಸಿದ್ಧತೆ ಮಾಡಿಕೊಂಡು ಮನೆ ಮುಂದ್ಗಡೆ ಅರಿಶಿಣ ಕುಂಕುಮ ಬಾಗಿಲಿಗೆಲ್ಲ ಇಕ್ಕಿ ರೆಡಿ ಮಾಡಿ ಎಲ್ಲ ಆದಮೇಲೆ 7 ದಿನ ಸಂಕಲ್ಪ ಪೂಜೆ ಮಾಡಬೇಕಂದು ರಾಯರ ಸೇವೆ ಮಾಡಬೇಕಂತ ಬೆಳಗ್ಗೆ ಎದ್ದು ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪದ ಬತ್ತಿ ದೀಪ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ರಾಯರಿಗೆ ಗಂಧ ಎಲ್ಲ ಇಟ್ಟು ವಿಗ್ರಹಕ್ಕೆ ಗಂಧ ಎಲ್ಲ ಇಟ್ಟ ನಂತರ ನಾನು ಹೂವು ಮುಡಿಸ್ಕೊಂಡು ತುಳಸಿ ಹಾರ ಇಟ್ಕೊಂಡು ಮನಸ್ಸಲ್ಲಿರೋಂಥ ಸಂಕಲ್ಪ ಮಾಡಿಕೊಂಡು ಬೇಡಿಕೊಂಡು 7 ದಿನ ನಿನ್ನಲ್ಲಿ ಸೇವೆ ಮಾಡ್ತೀನಿ, ಸಂಕಲ್ಪ ಮಾಡ್ತೀನಿ ಅಂತ ಮನಸ್ಸಾರೆ ಬೇಡಿಕೊಂಡು ಎಲ್ಲ ಆದಮೇಲೆ ನಾನು ದೀಪ ಎಲ್ಲ ಹಚ್ಚಿಸ್ಬಿಟ್ಟು ಮನೆ ದೀಪ ಕುಲದೇವತೆಗೆ ಬೇಡಿಕೊಂಡು ಮತ್ತು ಗಣೇಶನಿಗೆ ಬೇಡಿಕೊಂಡು ದೀಪ ಹಚ್ಚಿ ಅಪ್ಪಣೆ ಪಡ್ಕೊಂಡು ನಂತರ ರಾಯರಿಗೆ ದೀಪ ಬೆಳಗಿಸಿ ನನ್ನ ಮನಸ್ಸಲ್ಲಿರೋ ಇಷ್ಟಾರ್ಥವನ್ನು ಹೇಳಿಕೊಂಡು ರಾಯರ ಅಷ್ಟೋತ್ತರ ಶತಮಾವಳಿ ಮತ್ತು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 108 ಬಾರಿ ಜಪ ಮಾಡಿಕೊಂಡು ಮತ್ತು ನೈವೇದ್ಯಕ್ಕೆಂತೆ ಹಸಿ ಹಾಲು ಇಡ್ತಾ ಇದ್ದೀನಿ. ಹಸಿ ಹಾಲು ಇಟ್ಕೊಂಡು ಮನಸ್ಸಲ್ಲಿರೋ ಪ್ರಾರ್ಥನೆ ಎಲ್ಲ ಬೇಡಿಕೊಂಡು ರಾಯರ ಸೇವೆ ನಾನು ಈ ದಿನ ಮಾಡಿದ್ದಾಯಿತು. ಅದಾದಮೇಲೆ ಬೆಳಗ್ಗೆ ಎದ್ದು ನಾಷ್ಟ ಮಾಡಲೇಬೇಕು. ನಾಷ್ಟಕ್ಕೆ ನಾನು ಇಲ್ಲಿ ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ. 2 ದಿವಸದಿಂದ ನನ್ನ ಮಗಳು ಕೇಳ್ತಾಯಿದ್ಲು. ಲಂಚಿಗೆ ಚಪಾತಿ ಸಪ್ರೇಟಾಗಿ ಮಾಡಿ ಹಾಕಿದ್ದೀನಿ. ನಮಗೆ ಅಂತ ಟೊಮೊಟೊ ಬಾತ್ ಮಾಡ್ಕೊತಾ ಇದ್ದೀನಿ. ನಾನು ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ನಂತರ ನಾನು ಸ್ವಲ್ಪ ಪಲಾವ್ ಎಲೆ, ಚಕ್ಕೆ, ಮೊಗ್ಗು, ಮರಾಠಿ ಮೊಗ್ಗು ಎಲ್ಲ ಹಾಕಿ ಮಿಶ್ರಣ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕಿ ಹಸಿ ವಾಸನೆ ಹುರ್ಕೊಂಡ್ಬಿಟ್ಟು ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಹಸಿ ವಾಸನೆ ಹೋಗಿದ ನಂತರ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಹಾಕಿದ್ರೆ ಟೊಮೊಟೊ ಬೇಗ ಬೇಯುತ್ತೆ. ಆದ್ದರಿಂದ ಚೆನ್ನಾಗಿ ಇದು ಮಾಡ್ತಾಯಿದ್ದು. ನಾನು ಯಾವಾಗಲೂ ಇದೇ ಥರ ನಾನು ಟೊಮೊಟೊ ಬಾತ್ ಮಾಡ್ತಾಯಿರ್ತೀನಿ. ನಿಮಗೆ ಇಷ್ಟ ಆದರೆ ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಇದಾದಮೇಲೆ ಹಸಿ ಬಟಾಣಿ ನಾನು ಮೊದಲೇ ತಂದಿಟ್ಕೊಂಡಿದ್ದೆ ಅಂಗಡಿಯಲ್ಲಿ. ಹಸಿ ಬಟಾಣಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಹಸಿ ಬಟಾಣಿ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಮತ್ತು ಚೆನ್ನಾಗಿ ಟೊಮೊಟೊ ಬೇಯೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾನು ಇದಕ್ಕೆ ಮಸಾಲೆಗಂತ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಬೇಕಾದರೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. 1 ಗ್ಲಾಸಷ್ಟು ಅಕ್ಕಿ ನಾನು ತೊಗೊಂಡಿದ್ದೀನಿ. ಅಕ್ಕಿನ ಅದನ್ನು ಚೆನ್ನಾಗಿ ತೊಳೆದು ನೆನೆಸ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಆಗಿ ಮಿಶ್ರಣ ಆದಮೇಲೆ ನಾನು ಚೆನ್ನಾಗಿ ಮಿಶ್ರಣ ಮಾಡ್ಕೊತಾ ಮಿಶ್ರಣ ಎಲ್ಲ ಆದಮೇಲೆ ಇದಕ್ಕೆ ನಾನು 1 ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸ್ ನೀರು ಮತ್ತು ಸ್ವಲ್ಪ ಹೆಚ್ಚಾಗಿ ಅದಕ್ಕಿಂತ ಸ್ವಲ್ಪ 1/4 ಗ್ಲಾಸಷ್ಟು ನೀರು ತೊಗೊತಾ ಇದ್ದೀನಿ. ಒಂದು ಕುದಿ ಬಂದಾದಮೇಲೆ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಎಲ್ಲ ಆದಮೇಲೆ ನಾನು ಅಕ್ಕಿ ಎಲ್ಲ ಆದಮೇಲೆ ಕುಕ್ಕರ್ ಮುಚ್ಕೊತೀನಿ. ನಾನು ಕುಕ್ಕರ್ ಮುಚ್ಚೋ ಮುಂಚೆ ಉಪ್ಪು ಖಾರ ಎಲ್ಲ ಸರಿ ಇದೆ ಅಂತ ಒಮ್ಮೆ ನೋಡ್ಕೊಬಿಡಿ, ಸರಿ ಇದೆಯಾ ಅಂತ. ಇದೆಲ್ಲ ಆಗಿದೆ. ಇವಾಗ ಕುಕ್ಕರ್ ಮುಚ್ತಾ ಇದ್ದೀನಿ. ಕುಕ್ಕರ್ ಕೂಗೋಷ್ಟರಲ್ಲಿ ನಾನೊಂದು ಟಿಪ್ಸ್ ಹೇಳ್ತೀನಿ. ಸಾಸಿವೆಯಲ್ಲಿ ನಾವು ಯಾವಾಗಲೂ ಅಡುಗೆ ಮನೇಲಿ ಯಾವಾಗಲೂ ಲಕ್ಷ್ಮಿ ನೆಲೆಸಿರ್ತಾಳೆ. ಎಲ್ಲ ಪದಾರ್ಥದಲ್ಲಿ ಲಕ್ಷ್ಮಿ ನೆಲೆಸಿರ್ತಾ ಇರ್ತಾರಲ್ವ. ಅಡುಗೆದಲ್ಲಿ ನಾವು ಯಾವಾಗಲೂ 11 ರೂಪಾಯಿ ಹಾಕಬೇಕು. ಇದ್ರ ಜೊತೆಗೆ ಕಡಲೆಬೇಳೆ ಮತ್ತು ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಯಾವಾಗಲೂ ಹಾಕಿರಬೇಕು. ಯಾಕಂದರೆ ಲಕ್ಷ್ಮಿ ಯಾವಾಗಲೂ ಸದಾಕಾಲ ಇರ್ತಾರೆ. ಆರ್ಥಿಕ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ದುಡ್ಡು ಸೇರ್ತಿಲ್ಲ ಅಂದವರು ಇದನ್ನು ಒಳ್ಳೆ ದಿನದಲ್ಲಿ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೂ